ನೀವು ತುಂಬಾ ಇಷ್ಟಪಡುವಂತ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಸಡನ್ಲಿ ಚೇಂಜ್ ಆಗ್ಬಿಡ್ತಾರೆ. ಅಂದ್ರೆ ಲೈಕ್ ದೂರ ಹೋಗ್ಬಿಡ್ತಾರೆ ಅಂತಂದಾಗ, ನೀವು ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡ್ಬಿಡ್ತೀರಿ ಆ ಟೈಮಲ್ಲಿ. ಹಿಂದೆ ಹಿಂದೆ ಹೋಗೋದು, ಫೋನ್ ಮಾಡೋದು ಅದಲ್ಲ. ನೀವು ಹೇಗಿರ್ಬೇಕು ಗೊತ್ತಾ? ನೀವು ಸಡನ್ಲಿ ಅವ್ರು ಬಿಟ್ಟು ಹೋದಾಗ, ಇಲ್ಲಿ ನಿಮ್ಗೆ ಒಂದು 4ರಿಂದ 5 ಮೇಜರ್ ಟಿಪ್ಸ್‌ನ ಹೇಳ್ತೀನಿ. ಸಡನ್ಲಿ ನಿಮ್ಮನ್ನ ಬಿಟ್ಟು ಹೋದಾಗ ಹೇಗಿರ್ಬೇಕು ಅಂತ. ಓಕೆ? ವಿಡಿಯೋ ಕೊನೆ ತನಕ ನೋಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಏನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರ್ತಾರಲ್ವಾ, ಅವ್ರ ಮುಂದೆ ನೀವು ನಗ್ನಗ್ತಾ ಇರೋದನ್ನ ಕಲಿಬೇಕಾಗತ್ತೆ. ನಗ್ನಗ್ತಾ ಇದ್ದಾಗ ಆ ವ್ಯಕ್ತಿಗೆ 100% ಹೊಟ್ಟೆ ಒಳಗಡೆ ತಳಮಳ ಶುರು ಆಗತ್ತೆ. ಹೊಟ್ಟೆ ಒಂದು ನಿದ್ದೆ ಮಾಡಲ್ಲ ನಿಜವಾಗ್ಲು. ಏನು ನಾವು ಬಂದ್ಮೇಲೆ ಇನ್ನೂ ಚೆನ್ನಾಗಿದಾರಲ್ಲ ಅವ್ರ ಲೈಫಲ್ಲಿ, ಬಂದ್ಬಿಟ್ಟು ನಾವೇನಾದ್ರು ತಪ್ಪು ಮಾಡ್ಬಿಟ್ವಾ, ಈ ಕೊರಗು ಅವರಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಬಿಟ್ಟು ಹೋಗ್ಬಿಟ್ರು ಅಂತ ಏನೋ ಒಂದ್ ಕಡೆ ಪದೇ ಪದೇ ಫೋನ್ ಮಾಡೋದು ಅಥವಾ ಅವ್ರ ಹಿಂದೆ ಹೋಗೋದು, ಅಳೋದು, ಕಣ್ಣೀರ್ ಹಾಕೋದು ಮಾಡಿದ್ರೆ, ಓ ನಮ್ಮನ್ನ ಬಿಟ್ರೆ ಇವ್ರಿಗೆ ಗತಿ ಇಲ್ಲ, ಈ ಥಾಟ್ ಬರುತ್ತೆ. ಇದು ನೆನಪಲ್ಲಿರ್ಲಿ. ಏನಂದ್ರೆ ನಗ್ನಗ್ತಾ ಇರೋದನ್ನ ಕಲೀರಿ. ಒಳಗಡೆ 100 ನೋವಿರ್ಲಿ, ಹೊರಗಡೆ ನಗ್ತಾ ಇರೋದನ್ನ ಕಲೀರಿ. ನೆಕ್ಸ್ಟ್ ಬಂದು ಏನಂದ್ರೆ, ಆರೋಗ್ಯ ಮತ್ತೆ ನಿಮ್ಮ ಡ್ರೆಸ್ಸಿಂಗ್ಸ್ ಇಂಪ್ರೂವ್ ಆಗಲಿ. ಆರೋಗ್ಯ ಎಕ್ಸಾಂಪಲ್, ಇವಾಗ ಹೇಗಿದ್ದೀರಲ್ಲ ಅದಕ್ಕಿಂತ ಬೆಟರ್ ದೆನ್ ನಿಮ್ಮ ಬಾಡಿ ಫಿಟ್ನೆಸ್, ಬಾಡಿ ಸ್ಟ್ರಕ್ಚರ್ಸ್, ನಿಮ್ಮ ಲುಕ್ ವೈಸ್, ಡ್ರೆಸ್ಸಿಂಗ್ ವೈಸ್ ಇಂಪ್ರೂವೈಸೇಷನ್ ಆಗಬೇಕು. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವಾಗಲೂ ಈ ಜಗತ್ತಲ್ಲಿ, ಈ ಸಮಾಜದಲ್ಲಿ ಇಂಪ್ರೂವೈಸೇಷನ್ಗೆ ಮಾತ್ರ ಬೆಲೆ ಇರೋದು. ಓಲ್ಡ್ ಆಗಿರೋದಕ್ಕೆ ಬೆಲೆ ಇದೆ. ಯಾವಾಗ ಅಂತ ಹೇಳಿದ್ರೆ, ಲೈಕ್ ಅದಕ್ಕೆ ಡಿಮ್ಯಾಂಡ್ಸ್ ತುಂಬಾ ಇದ್ದಾಗ ಬೆಲೆ ಇರುತ್ತೆ. ಬಟ್ ಈ ಜನರೇಷನ್ ಒಳಗಡೆ ನೀವು ಇಂಪ್ರೂವೈಸೇಷನ್ ಮಾಡ್ತಾ ಹೋಗಬೇಕು. ಔಟ್ಡೇಟ್ ಆಗ್ಬಿಟ್ರೆ ನಿಮ್ಗೆ ವ್ಯಾಲ್ಯೂ ಇರಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಡ್ರೀಮ್ಸ್ ಡೆವಲಪ್ ಮಾಡ್ತಾ ಹೋಗಿ. ನೀವು ಯಾವ ಹಂತದಲ್ಲಿ ಇದ್ದೀರಲ್ಲ ಅದಕ್ಕಿಂತ ಬೆಟರ್ ದೆನ್ ಆಗ್ತಾ ಹೋಗ್ಬೇಕು. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಈ ಮಾತನ್ನ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಯಾಕೆ ಹಿಂಗೆ ಅಂತ ಹೇಳಿದ್ರೆ, ನೋಡಿ, ಈ ಜಗತ್ತಲ್ಲಿ ತುಂಬಾ ಅಟ್ರಾಕ್ಟ್ ಮಾಡುವಂತ ವಿಷಯಗಳಿದೆ, ವಸ್ತುಗಳಿದೆ, ಜನಗಳಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ಅದರಲ್ಲಿ ನೀವು ಎಷ್ಟು ಡಿಫರೆಂಟ್ ಆಗಿದ್ದೀರಿ, ಎಷ್ಟು ಅಟ್ರಾಕ್ಟ್ ಮಾಡ್ತೀರಿ ಜಗತ್ತನ್ನ. ನಿಮ್ ಗುಣ ಹೆಂಗ್ ಅಟ್ರಾಕ್ಟ್ ಮಾಡುತ್ತೆ, ನಿಮ್ಮ ಸ್ವಭಾವ, ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಅಚೀವ್ಮೆಂಟ್ಸ್, ನಿಮ್ಮ ಡೆವಲಪ್ಮೆಂಟ್, ಇದೆಲ್ಲಾನು ಕೂಡ ತುಂಬಾ ಮುಖ್ಯ ಇದೆ. ಅಂದಾಗ ಮಾತ್ರ ಜನ ನಿಮ್ಮ ಹತ್ರ ಬರೋಕ್ ಸಾಧ್ಯ, ಇಲ್ಲ ಬರೋಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೇನೆ ನೀವೇನ್ ಮಾಡ್ಬೇಕು, ನಿಮ್ಮ ಡ್ರೀಮ್ ಅದನ್ನ ಡೆವಲಪ್ ಮಾಡ್ತಾ ಹೋಗಿ. ಅದ್ರ ಕಡೆಗೆ ಫೋಕಸ್ ಆಗಿ ಅದನ್ನ ಅಚೀವ್ ಮಾಡಿದ್ರೆ, ಇವರು ಬಿಟ್ಟೋಗಿರೋರು ನೆಮ್ಮದಿ ಇಲ್ಲದಂಗೆ ಮಲಗ್ತಾರೆ. ಅಂಡ್ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇನ್ಕಮ್ ಗ್ರೋತ್ ಮಾಡಿ. ಈಗ ಪ್ರೆಸೆಂಟ್ ಇನ್ಕಮ್ ನಿಮ್ದು ಹೇಗಿದೆ, ಅವ್ರು ಬಿಟ್ಟು ಹೋದ್ಮೇಲೆ ನೀವು ಇರೋರೊಟ್ಟಿಗೆ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಗ್ರೋತ್ ಚೆನ್ನಾಗಿರ್ಬೇಕು. ನಿಮ್ಮ ಇನ್ಕಮ್ ಡಿಜಿಟ್ ನಂಬರ್ ಏನಿದೆಯಲ್ಲ ಚೆನ್ನಾಗಿ ಆಗ್ತಾ ಹೋಗ್ಬೇಕು. ಇರೋ 15,000 ಆದ್ರೆ 20,000 ಆಗಲಿ, 20 ಇದ್ರೆ 25 ಆಗಲಿ, 1 ಲಕ್ಷ ಆದ್ರೆ 2 ಲಕ್ಷ ಆಗಲಿ. ಓಕೆ, ನಿಮ್ಮ ಇನ್ಕಮ್ ಗ್ರೋತ್ ಆಗ್ತಿದ್ದಂಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದ್ದಂಗೆ ನೀವು ಚೆನ್ನಾಗಿರ್ತೀರಿ. ಅದು ನೋಡ್ಬಿಟ್ಟು ತಪ್ಪು ಮಾಡಿದೆ ಅಂತ ಫೀಲ್ ಕಾಡುತ್ತೆ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಹೊಸ ಫ್ರೆಂಡ್ಸ್ ಹೆಲ್ದಿ ಬಿಲ್ಡ್ ಮಾಡ್ಕೊಳ್ಳಿ. ಹೊಸ ಫ್ರೆಂಡ್ಸ್ನ ಪರಿಚಯ ಮಾಡ್ಕೊಳ್ತಾ ಹೋಗಿ. ಅವರೇ ಪ್ರಪಂಚ ಅನ್ಕೊಂಡು ಇನ್ಯಾರೊಟ್ಟಿಗೂ ಮಿಂಗಲ್ ಆಗ್ದಿರಾ, ಆ ಮನಸ್ಸಿಗೆ, ಆ ಭಾವನೆಗಳಿಗೆ ಅನಾಥ ಮಾಡಿ ನೀವು ಎಲ್ಲೋ ಕೊರಗೋದ್ರ ಮಾಡಬೇಡಿ. ಅವ್ರು ಹೋದ್ಮೇಲೆ ಇರೋ ಫ್ರೆಂಡ್ಸ್ ಒಟ್ಟಿಗೆ, ಹೊಸ ಫ್ರೆಂಡ್ಸ್ ಒಟ್ಟಿಗೆ, ಅವರೊಟ್ಟಿಗೆ ಪಾರ್ಟಿ ಮಾಡಿ, ಅವರೊಟ್ಟಿಗೆ ಎಂಜಾಯ್ ಮಾಡಿ, ಅವರೊಟ್ಟಿಗೆ ಓಡಾಡಿ, ಅವರೊಟ್ಟಿಗೆ ನೀವು ಸಮಯನ ಕಲೀರಿ. ಒಂದೇ ಒಂದು ಚೂರು ಅನಿಸ್ಬಾರ್ದು ಅವರಿಗೆ. ಲೈಕ್ ನಾನು ಇಲ್ಲಾಂದ್ರೂ ಚೆನ್ನಾಗಿದೆ ಅಂತ ಅನಿಸ್ಬೇಕು ಹೊರತು, ನಾನು ಇಲ್ಲಾಂದ್ರೆ ಕೊರತೆ ಆಗಂತ ಫೀಲ್ ಬರಬಾರ್ದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಥಾಟ್ ಪ್ರೊಸೆಸ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಳ್ಳಿ. ಇದೆಲ್ಲ ಆಗೋದು ನಿಮ್ಮ ಥಾಟ್ ಪ್ರೊಸೆಸ್. ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ. ನಿಮ್ಮ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡ್ಕೊಂಡಾಗ್ಲೇನೆ ನಿಮ್ಮ ದಿನಚರಿ ಬದಲಾಗಕ್ಕೆ ಸಾಧ್ಯ. ಎಲ್ಲನೂ ಕೂಡ ನಿಮ್ಮ ಗ್ರೋತ್, ನಿಮ್ಮ ಸಕ್ಸಸ್, ನಿಮ್ಮ ಮನಸ್ಸು ಖುಷಿಯಾಗಿರೋದು, ಖುಷಿ ಆಗಿಲ್ಲದೆ ಇರೋದು, ಡ್ರೆಸ್ಸಿಂಗ್ ಸೆನ್ಸು, ಎಲ್ಲಾನು ಕೂಡ ಥಾಟ್ ಪ್ರೊಸೆಸ್ ಮೇಲೆನೆ. ನೀವು ಹೆಂಗ್ ಯೋಚನೆ ಮಾಡ್ತಿದ್ರಿ, ಆ ಥಾಟ್ ಪ್ರೊಸೆಸ್ನ ಹೆಂಗ್ ಬಿಲ್ಡ್ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ನೀವು ಹೇಗಿರಬೇಕು ಅಂತ ಇಲ್ಲಿ ಇಷ್ಟು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಯಾವ ಪಾಯಿಂಟ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಆ್ಯಂಡ್ ಓವರಾಲ್ ಇಷ್ಟ ಆಯಿತು ಅದನ್ನೆಲ್ಲನೂ ಕೂಡ ಡೀಟೇಲ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.